ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಅಂಡರ್ 20K ಬೆಸ್ಟ್ ವಾಷಿಂಗ್ ಮಿಷಿನ್ ಟಾಪ್ ಲೋಡ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ 3 ಕ್ಯಾಟಗರಿ ಇರುತ್ತೆ. ಮೊದಲನೇದು ಹೈಜೀನ್ ವಾಶ್ ಬೇಕು ವಿತ್ ಹೈ ಕ್ಯಾಪಾಸಿಟಿ. ಎರಡನೇದು ಕಮ್ಮಿ ಕರೆಂಟ್ ಬಿಲ್ ಬರಬೇಕು ಆ್ಯಂಡ್ ಕಮ್ಮಿ ವಾಟರ್ ತಗೋಬೇಕು. ಮೂರನೇದು ಎಲ್ಲದರಲ್ಲೂ ಬೆಸ್ಟ್ ಆಗಿರಬೇಕು, ಒಳ್ಳೆ ಬ್ರ್ಯಾಂಡ್ ಬೇಕು, ಒಳ್ಳೆ ಕ್ವಾಲಿಟಿ ವಾಶ್ ಆಗಬೇಕು ಅಂತಂದರೆ ಅದೊಂದು ಮೂರನೇದು. ಈಗ ಇದನ್ನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಇದರಲ್ಲಿ ಮೊದಲನೇದು ಹೈಜೀನ್ ಆಗಬೇಕು ವಿತ್ ಹೈ ಕ್ಯಾಪಾಸಿಟಿ ಬೇಕು ಅಂತ ಅಂದರೆ ಮೊದಲನೇ ವಾಷಿಂಗ್ ಮಿಷಿನ್ ವರ್ಫುಲ್ 2024 ಮಾಡಲ್. ಇದು 8 kg ಬರುತ್ತೆ, 5 ಸ್ಟಾರ್ ರೇಟಿಂಗ್ನೊಂದಿಗೆ ಬರುತ್ತೆ. ಇದರ ಬೆಲೆ ಈಗ 19,500 ರೂಪಾಯಿ ಇದೆ. ಇದರಲ್ಲಿ ನಮಗೆ 740 RPM ಇರುತ್ತೆ. ಸೊ ವಾಷಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇರುತ್ತೆ. 12 ವಾಶ್ ಸೈಕಲ್ಸ್ ಇರುತ್ತೆ ಆ್ಯಂಡ್ ಸೆಲ್ಫ್ ಡಯಾಗ್ನೋಸಿಸ್ ಇರುತ್ತೆ. ಸೊ ಇದರಿಂದ ನಿಮ್ಗೆ ಏನಾದರೂ ಎರರ್ ಬಂತು ಅದು ವಾಷಿಂಗ್ ಮಿಷಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅದು ನಿಮಗೆ ತೋರಿಸುತ್ತೆ. ಚೈಲ್ಡ್ ಲಾಕ್ ಇರುತ್ತೆ ಆ್ಯಂಡ್ 5 ಸ್ಟಾರ್ ರೇಟಿಂಗ್ನೊಂದಿಗೆ ಬರೋದ್ರಿಂದ ನಿಮಗೆ ಕರೆಂಟ್ ಬಿಲ್ ಕೂಡ ಸ್ವಲ್ಪ ಕಮ್ಮಿನೇ ಯೂಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ ವಾಶ್ ಮೆಮೊರಿ ಇರುತ್ತೆ ಆ್ಯಂಡ್ ಟೈಮ್ ಡಿಲೇ ಇರುತ್ತೆ. ಸೊ ಬೇಸಿಕ್ ಫೀಚರ್ಸ್ ಪ್ರತಿಯೊಂದು ನೀಡಿದ್ದಾರೆ, ಯಾವುದನ್ನೂ ಸ್ಕಿಪ್ ಮಾಡಿಲ್ಲ. 10 ವರ್ಷ ಮೋಟಾರ್ ಮೇಲೆ ನಮಗೆ ವಾರಂಟಿ ಕೊಡ್ತಿದ್ದಾರೆ ಆ್ಯಂಡ್ 2 ವರ್ಷ ಪ್ರಾಡಕ್ಟ್ ವಾರಂಟಿ ಕೊಡ್ತಿದ್ದಾರೆ. ಇನ್ನು ಇದರಲ್ಲಿ ನೀರು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ಒಂದು ಸೈಕಲ್ಗೆ ನಮಗೆ 16 ಲೀಟ್ರು ಆದರೆ ನೀರು ಯೂಸ್ ಆಗುತ್ತೆ. ಇನ್ನು ಇದರ ಡಿಸೈನ್ ಚೆನ್ನಾಗಿದೆ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ನಮಗೆ ಚೆನ್ನಾಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಮಾಡೆಲ್. ಸೊ ಲಾಸ್ಟ್ ಇಯರ್ ಮಾಡೆಲ್ ನಮಗೆ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಈ ಸರಿ ಬಂದಿರೋದ್ರಲ್ಲಿ ಬಿಲ್ಡ್ ಕ್ವಾಲಿಟಿ ಅನ್ನೋದು ನಮಗೆ ಸ್ವಲ್ಪ ಬೆಟರ್ ಆಗಾದರೆ ತಂದಿದ್ದಾರೆ. ಓವರ್ ಆಲ್ ಇದರ ರಿಯಲ್ ಟೈಮ್ ಟೆಸ್ಟ್ ಬಗ್ಗೆ ಮಾತಾಡೋದಾದರೆ ವಾಶ್ ಕ್ವಾಲಿಟಿ ಆದರೆ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾವು ರೆಕಮೆಂಡ್ ಮಾಡೋ 3 ವಾಷಿಂಗ್ ಮಿಷಿನಲ್ಲೂ ವಾಷಿಂಗ್ ಕ್ವಾಲಿಟಿ ಅನ್ನೋದು ಚೆನ್ನಾಗೇ ಇರುತ್ತೆ. ಇದರಲ್ಲಿ ವೈಬ್ರೇಷನ್ ಮೀಡಿಯಮ್ ಇರುತ್ತೆ ಆ್ಯಂಡ್ ನಾಯ್ಸ್ ಕೂಡ ನಮಗೆ ಕಮ್ಮಿನೇ ಬರುತ್ತೆ. ಆ್ಯಂಡ್ ಈ ಮಾಡೆಲ್ನಲ್ಲಿ ನಮಗೆ ಡೋರ್ ಏನಿದೆ ಇದು ಸಾಫ್ಟ್ ಇರಲ್ಲ. ಸೊ ಈ ರೀತಿ ನಾವು ಓಪನ್ ಮಾಡ್ತೀವಿ ಅಂತಂದರೆ ತುಂಬ ಈ ರೀತಿ ಸೌಂಡ್ ಆದರೆ ಬರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಆದರೆ ಕ್ಲೋಸ್ ಆಗುತ್ತೆ. ಸೊ ಇದನ್ನು ತೊಗೊಳಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಏನಾದರೂ ಮಕ್ಳು ಯಾರಾದರೂ ಇದ್ದರೆ ಒಂದ್ಸರಿ ಯೋಚನೆ ಮಾಡಿ ತಗೊಳ್ಳಿ. ಒಂದು ವೇಳೆ ಮಕ್ಕಳೇನೋ ಆಟ ಆಡುವಾಗ ಕೈ ಏನಾದರೂ ಇಕ್ಕಿದ್ರು ಅಂತಂದರೆ ಡ್ಯಾಮೇಜ್ ಆದರೆ ಆಗುತ್ತೆ. ಆ್ಯಂಡ್ ಎರಡನೇ ಕ್ಯಾಟಗರಿ ಗ್ರೇಟ್ ವಾಷಿಂಗ್ ಕ್ವಾಲಿಟಿ ಇರಬೇಕು, ಒಳ್ಳೆ ಸರ್ವಿಸ್ ಇರಬೇಕು, ಪ್ರೀಮಿಯಂ ಬ್ರ್ಯಾಂಡ್ ಆಗಿರಬೇಕು, ಲೆಸ್ ಪವರ್ ಬೇಕು ಆ್ಯಂಡ್ ಲೆಸ್ ವಾಟರ್ನ ತಗೋಬೇಕು ಅಂತ ಅಂದರೆ ನೀವು LG 8 kg ಟಾಪ್ ಲೋಡ್ 5 ಸ್ಟಾರ್ನ ತಗೋಬೋದು. ಈ ವಾಷಿಂಗ್ ಮಿಷಿನ್ ನಮಗೆ ಫುಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. 8 kg ಕೆಪಾಸಿಟಿ ಇರೋದ್ರಿಂದ ನೀವು 4 ರಿಂದ 5 ಜನ ಇದ್ದರೆ ನಿಮಗೆ ಆರಾಮಾಗಿ ಯೂಸ್ ಆಗುತ್ತೆ. ಇದರಲ್ಲಿ ನಮಗೆ 700 RPM ಮೋಟಾರ್ ಇರುತ್ತೆ, 8 ವಾಶ್ ಮೋಡ್ಸ್ ಇರುತ್ತೆ, ಸೆಲ್ಫ್ ಡಯಾಗ್ನೋಸ್ ಇರುತ್ತೆ ಆ್ಯಂಡ್ ಚೈಲ್ಡ್ ಲಾಕ್ ಇರುತ್ತೆ, 5 ಸ್ಟಾರ್ ರೇಟಿಂಗ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ ಕರೆಂಟ್ ಬಿಲ್ ಕೂಡ ಕಮ್ಮಿನೇ ಬರುತ್ತೆ. ಈಗ ನಾವು ಸಜೆಸ್ಟ್ ಮಾಡುವಂಥ ವಾಷಿಂಗ್ ಮಿಷಿನ್ಗಳಲ್ಲಿ ಇದೇ ನಿಮಗೆ ಕಡಿಮೆ ಕರೆಂಟ್ ಬಿಲ್ ಕೊಡುವಂಥದ್ದು. ಇದರಲ್ಲಿ 230 ಮೋಟಾರ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ವಾಶ್ ಮೆಮೊರಿ ಇರುತ್ತೆ ಆ್ಯಂಡ್ ಟೈಮ್ ಡಿಲೇ ಇರುತ್ತೆ, 2 ವರ್ಷ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಮತ್ತು 10 ವರ್ಷ ಮೋಟಾರ್ ವಾರಂಟಿ ಇರುತ್ತೆ. ಇದರಲ್ಲೂ ಒಂದು ಕಾನ್ ಅಂತ ಅಂದರೆ ಇದರಲ್ಲೂ ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಡೋರ್ ಆದರೆ ಕೊಟ್ಟಿರಲ್ಲ. ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಸ್ಟ್ರಾಂಗ್ ಇದೆ. ಇದರಲ್ಲಿ ಸ್ಟೀಲ್ ಡ್ರಮ್ ಯೂಸ್ ಮಾಡಿದರೆ ಡಿಟರ್ಜೆಂಟ್ನ ಟಾಪ್ನಲ್ಲಿ ಹಾಕೋಬೋದು. ಈ ಸ್ಪೆಸಿಫಿಕೇಶನ್ ಎಲ್ಲ ಏನೂ ಬೇಡ, ರಿಯಲ್ ಟೈಮ್ ಟೆಸ್ಟ್ ಹೇಗಿದೆ ಹೇಳಿ ಅನ್ನೋದಾದರೆ ವಾಷಿಂಗ್ ಕ್ವಾಲಿಟಿ ಆದರೆ ತುಂಬ ಚೆನ್ನಾಗಿದೆ. LGನಲ್ಲಿ ಇದೇ ಅಲ್ಲ, ನೀವು ಯಾವ ಮಾಡೆಲ್ನಾದರೂ ತೊಗೊಳ್ಳಿ, ವಾಷಿಂಗ್ ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಬೇರೆ ವಾಷಿಂಗ್ ಮಿಷಿನ್ಗೆ ಕಂಪೇರ್ ಮಾಡಿದ್ರೆ ಈ ವಾಷಿಂಗ್ ಮಿಷಿನಲ್ಲಿ ನಮಗೆ ನಾಯ್ಸ್ ಅನ್ನೋದು ಕಮ್ಮಿ ಇರುತ್ತೆ ಆ್ಯಂಡ್ ವೈಬ್ರೇಷನ್ ಕೂಡ ನಮಗೆ ಇದರಲ್ಲಿ ಮೀಡಿಯಮ್ ಆಗೇ ಇರುತ್ತೆ. ಲೆಸ್ ಪವರು, ಲೆಸ್ ವಾಟರು, ಗುಡ್ ವಾಶು ಆ್ಯಂಡ್ ಜಾಸ್ತಿ ಕೆಪಾಸಿಟಿ ಬೇಕು, ಬ್ರ್ಯಾಂಡ್ ಆಗಿರಬೇಕು ಅಂತಂದರೆ ನೀವು ಈ LGನ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಫೈನಲ್ ವಾಷಿಂಗ್ ಮಿಷಿನು ತುಂಬ ನಾವು ಜಾಸ್ತಿ ರೆಕಮೆಂಡ್ ಮಾಡೋದು ಅಂತಂದರೆ ಸ್ಯಾಮ್ಸಂಗ್ 7 kg 5 ಸ್ಟಾರ್ ಟಾಪ್ ಲೋಡ್. ಇದು ಕೂಡ ಫುಲ್ಲಿ ಆಟೋಮೆಟಿಕ್. ಈಗ ಹೇಳಿರೋ 2 ವಾಷಿಂಗ್ ಮಿಷಿನು ನಮಗೆ 8 kg ಕೆಪಾಸಿಟಿ ಬರುತ್ತೆ, ಇದು ನಮಗೆ 7 kg ಬರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ 2-3 ಜನ ಇದ್ದೀರಾ ಅಂತಂದರೆ ನಿಮಗೆ 8 kg ಅವಶ್ಯಕತೆ ಇಲ್ಲ, 7 kgನೇ ಸಾಕಾಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ 4 ಜನ 5 ಜನ ಮೇಲೆ ಇದ್ದಾರೆ ಅಂತಂದರೆ ನಿಮಗೆ ಇದು ಸರಿ ಹೋಗಲ್ಲ, ಇದನ್ನು ಸ್ಕಿಪ್ ಮಾಡಿ LGನ ತಗೊಳ್ಳಿ ನೀವು. ಇದರಲ್ಲೂ ಕೂಡ 700 RPM ಮೋಟಾರ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಎಕೋ ಬಬಲ್ ಟೆಕ್ನಾಲಜಿ ಇರುತ್ತೆ. ಇದರಿಂದ ಯೂಸ್ ಮಾಡುವ ಡಿಟರ್ಜೆಂಟು ಅದು ಬಬಲ್ಸ್ ಆಗಿ ಬಟ್ಟೆಯಲ್ಲಿ ಸರಿಯಾಗಿ ಕುತ್ಕೊಂಡು ನಮಗೆ ನೀಟಾಗಾದರೆ ವಾಶ್ ಆಗುತ್ತೆ. ಸೊ ದಟ್ ಇದು ನಿಮಗೆ ವಾಶ್ ಕ್ವಾಲಿಟಿ ಅನ್ನೋದು ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತೆ. ಇದು ನಮಗೆ ಫುಲ್ ಕಂಟ್ರೋಲ್ ಪ್ಯಾನಲ್ ಒಂದಿಗೆ ಬರುತ್ತೆ. ಇದರಲ್ಲಿ 16 ವಾಶ್ ಪ್ರೋಗ್ರಾಮ್ಸ್ ಇರುತ್ತೆ, ಚೈಲ್ಡ್ ಲಾಕ್ ಇರುತ್ತೆ, ಸೆಲ್ಫ್ ಡಯಾಗ್ನೋಸಿಸ್ ಇರುತ್ತೆ. ಸೊ ಇದರಿಂದ ನಿಮ್ಗೆ ಏನಾದರೂ ಎರರ್ ಬಂತು ಅಂತಂದರೆ ಅದು ನಿಮ್ಗೆ ತೋರಿಸುತ್ತೆ. ಅದರಲ್ಲಿ 5 ಸ್ಟಾರ್ ರೇಟಿಂಗ್ ಇರುತ್ತೆ ಆ್ಯಂಡ್ ವಾಶ್ ಮೆಮೊರಿ ಇರುತ್ತೆ, ಟೈಮ್ ಡಿಲೇ ಇರುತ್ತೆ. ಇನ್ನು ಇದರಲ್ಲಿ ವಾರಂಟಿ 2 ವರ್ಷ ನಮಗೆ ಪ್ರಾಡಕ್ಟ್ ವಾರಂಟಿ ಕೊಡ್ತಿದ್ದಾರೆ ಆ್ಯಂಡ್ ಇದರ ಮೇಲೆ 20 ವರ್ಷ ನಮಗೆ ಮೋಟಾರ್ ವಾರಂಟಿ ಆದರೆ ಕೊಡ್ತಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಇದಕ್ಕೆ. ಮತ್ತು ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ನಮಗೆ LGಗಿಂತ 10% ನಮಗೆ ಜಾಸ್ತಿ ಇದೆ ಬಿಲ್ಡ್ ಕ್ವಾಲಿಟಿ. ಆ್ಯಂಡ್ ನಾವು ಆವಾಗಲೇ ಸಜೆಸ್ಟ್ ಮಾಡಿದ್ದು 2ರಲ್ಲಿ ಯಾವುದಾದ್ರೂ ಮಿಸ್ ಆಗಿತ್ತು, ಇದರಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಅದೇ
ಸಾಫ್ಟ್ ಕ್ಲೋಸಿಂಗ್ ಡೋರ್ ಮತ್ತು ಇದು ವಾಟರ್ನ 19 ಲೀಟರ್ ಆದರೆ ಯೂಸ್ ಆಗುತ್ತೆ ಒಂದ್ಸರಿಗೆ. ವರ್ಫುಲ್ ಮತ್ತು ಎಲ್ ಜಿಗಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ನಿಮ್ಮ ಏರಿಯಾದಲ್ಲಿ ವಾಟರ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ವಾಟರ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ಇದನ್ನೇ ಬೈ ಮಾಡಿ. ನಾವು ಹೇಳಿರುವ ಎಲ್ಲಾ ವಾಷಿಂಗ್ ಮಿಷಿನ್ಗಿಂತ ಇದರಲ್ಲಿ ಬರುವ ಡಿಸೈನ್ ಚೆನ್ನಾಗಿದೆ. ಡೈಮಂಡ್ ಡ್ರಮ್ ಯೂಸ್ ಮಾಡಿದ್ದಾರೆ. ಇನ್ನು ಇದರ ರಿಯಲ್ ಟೈಮ್ ಟೆಸ್ಟ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ವಾಷಿಂಗ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಇದೆ. ನಾಯ್ಸ್ ಕಮ್ಮಿ ಇರುತ್ತೆ ಅಂಡ್ ವೈಬ್ರೇಷನ್ ಕೂಡ ನಮಗೆ ಮೀಡಿಯಂ ಇರುತ್ತೆ. ಹೈಜೀನ್ ವಾಶ್ ಬೇಕು ಅಂತಂದ್ರೆ ನೀವು ವರ್ಫುಲ್ನ ತಗೊಳ್ಳಿ 8 kg. ಒಳ್ಳೆ ವಾಶ್ ಇರಬೇಕು, ಲೆಸ್ ಪವರ್ ಇರಬೇಕು, ಲೆಸ್ ವಾಟರ್ನ ತಗೋಬೇಕು ಅಂತಂದ್ರೆ ಎಲ್ ಜಿನ ತಗೊಳ್ಳಿ. ನೀರ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಓವರ್ ಆಲ್ ನಮ್ಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಸ್ಯಾಮ್ಸಂಗ್ ನ ತಗೋಬಹುದು. ಅಂಡ್ ಈ ವಿಡಿಯೋದಲ್ಲಿ ಒಂದು ಬಜೆಟ್ ನಲ್ಲಿ ಒಂದು ರೆಕಮೆಂಡ್ ಮಾಡ್ತೀವಿ. ನಿಮ್ಮ ಬಜೆಟ್ ಸ್ಟ್ರಿಕ್ಟ್ಲಿ ಕೇವಲ 15,000ನೇ, ಅದಕ್ಕಿಂತ ಮೇಲೆ ಇಕ್ಕಕ್ಕೆ ಆಗಲ್ಲ ಅಂತ ಅಂದ್ರೆ ನೀವಾಗ ಪ್ಯಾನಾಸೋನಿಕ್ನ ತಗೋಬಹುದು. 7 kg ಬರುತ್ತೆ ಅದು. ಅದರಲ್ಲಿ ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ವಾಷಿಂಗ್ ಕ್ವಾಲಿಟಿ ಇರುತ್ತೆ, 700 RPM ಮೋಟರ್ ಇರುತ್ತೆ, 15K ಅಲ್ಲಿ ನಮಗೆ ಅದೊಂದು ಬೆಸ್ಟ್ ವಾಷಿಂಗ್ ಮಿಷಿನ್ ಆಗಿರುತ್ತೆ. ಮತ್ತು ಇದರಲ್ಲಿ ನಮಗೆ ಸಾಫ್ಟ್ ಕ್ಲೋಸಿಂಗ್ ಡೋರ್ ಕೂಡ ಇರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್. 2+10 ವಾರಂಟಿ ಇರುತ್ತೆ ಮತ್ತು ಚೈಲ್ಡ್ ಲಾಕ್ ಇರುತ್ತೆ, ಸಾಫ್ಟ್ ಡಯಾಗ್ನೋಸಿಸ್ ಇರುತ್ತೆ, ಟೈಮ್ ಡಿಲೇ ಇರುತ್ತೆ. ಇದರಲ್ಲಿ 423 ಮೋಟರ್ನಾದ್ರೆ ಯೂಸ್ ಮಾಡಿದ್ದಾರೆ. ಓವರ್ ಆಲ್ 50K, ನಿಮ್ಮ ಬಜೆಟ್ ಕೇವಲ 50Kನೇ, ಅದ್ರ ಮೇಲೆ ಇಕ್ಕಕ್ಕಾಗಲ್ಲ ಅಂತ ಅಂದರೆ ಮಾತ್ರನೇ ನೀವಾಗ ಪ್ಯಾನಾಸೋನಿಕ್ನ ತಗೊಳ್ಳಿ. ಗೋದ್ರೇಜ್ ಏನಕ್ಕೆ ಸಜೆಸ್ಟ್ ಮಾಡಿಲ್ಲ ಅಂತ ಅಂದರೆ ಗೋದ್ರೇಜಲ್ಲಿ ಆಲ್ರೆಡಿ ಇದು ನಾವು ಗೋದ್ರೇಜನ್ನೇ ಸಪ್ರೇಟಾಗಿ ವೀಡಿಯೋ ಆದರೆ ಮಾಡಿದ್ದೀವಿ, ಅದು ನಮ್ಮ ಚಾನಲ್ ಇರುತ್ತೆ. ಸೊ ನೀವೇನೋ ಅದು ತಗೊಳ್ಳೋ ಪ್ಲ್ಯಾನಿಂಗ್ ಎಲ್ಲಿದ್ದರೆ ಗೋದ್ರೇಜ್ನ ಎಲ್ಲ ಮಾಡಲ್ಲ, ಪರ್ಟಿಕ್ಯುಲರಾಗಿ ಈ ಮಾಡೆಲ್ ಮಾತ್ರ. ಇದು ಆಲ್ರೆಡಿ ನಮ್ಮ ಚಾನಲ್ ರಿವ್ಯೂ ಇದೆ, ಒಂದ್ಸರಿ ಅದನ್ನು ಚೆಕ್ ಮಾಡಿ. ಅದನ್ನು ಏನಕ್ಕೆ ಸಜೆಸ್ಟ್ ಮಾಡ್ತಿಲ್ಲ ಅಂತ. ಬಟ್ ಕೆಲವೊಂದು ಲೈಟಾಗಿ ನಿಮಗೆ ಪಾಯಿಂಟ್ಸ್ ಹೇಳ್ತೀವಿ ಏನಕ್ಕೆ ಸಜೆಸ್ಟ್ ಮಾಡ್ತಿಲ್ಲ ಅಂತ. ಇದರಲ್ಲಿ ಚೈಲ್ಡ್ ಲಾಕ್ ಇರಲ್ಲ, ಸಾಫ್ಟ್ ಕ್ಲೋಸಿಂಗ್ ಡೋರ್ ಇರಲ್ಲ, ಹೈ ವಾಟರ್ ಯೂಸ್ ಮಾಡುತ್ತೆ. ಎಲ್ಲದಕ್ಕಿಂತ ಇದರಲ್ಲಿ 23 ಲೀಟರ್ನ ಯೂಸ್ ಮಾಡುವಂಥ ವಾಷಿಂಗ್ ಮೆಷಿನು ಇದೆ. ಆ್ಯಂಡ್ ಇವರು ಬಿಲ್ಡ್ ಕ್ವಾಲಿಟಿನ ಇನ್ನೂ ಸ್ವಲ್ಪ ಅಲ್ಲ ತುಂಬಾನೇ ಇಂಪ್ರೂವ್ ಮಾಡಬೇಕು ಬಿಲ್ಡ್ ಕ್ವಾಲಿಟಿ. ಇನ್ನು ಇದರ ಬೆಲೆ 60K ಇದೆ. ನಮಗೆ ಆಲ್ರೆಡಿ 50K ಅಲ್ಲಿ ಚೆನ್ನಾಗಿರೋ ಪ್ಯಾನಾಸೋನಿಕ್ ಮಾಡಲ್ಲೇ ಸಿಗ್ತಾ ಇರಬೇಕಾದ್ರೆ ಸೊ ಇದನ್ನು ನೀವು ಸ್ಕಿಪ್ ಮಾಡಿ. ಒಂದು ವೇಳೆ ನಿಮ್ಮ ಬಜೆಟು 16,000 ಅಂತ ಅಂದ್ರೂ 15,000ಕ್ಕೆ ನಿಮಗೆ ಪ್ಯಾನಾಸೋನಿಕ್ ಆದರೆ ಬರುತ್ತೆ. 2023 ಬಂದಿರುವ ಮಾಡಲ್ ವರ್ಫುಲ್ಲು ಚೆನ್ನಾಗಿಲ್ಲ, ಬಟ್ ಈಗ ಬಂದಿರುವ 2024 ಬಂದಿರುವ ವರ್ಫುಲ್ ಮಾಡೆಲ್ ಆದರೆ ಚೆನ್ನಾಗಿದೆ. ಇದು ಓವರ್ ಆಲ್ ಬೆಸ್ಟ್ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ಸ್ ಅಂಡರ್ 20K. ಈಗ ಹೇಳಿರೋ ಪ್ರತಿಯೊಂದು ಪ್ರಾಡಕ್ಟು ಡಿಸ್ಕ್ರಿಪ್ಷನ್, ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಸೊ ಇಷ್ಟೊತ್ತು ನೀವು ನೋಡಿದ್ದೀರಾ ಅಂತಂದರೆ ನಮ್ಮ ಚಾನಲಿಂದ ನೀವು ಎಷ್ಟೋ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.